ಅನಿರುದ್ಧ ನಾನು ಪ್ರೀತಿಸ್ತಿದ್ದೀನಿ ಅಂತ ಅರ್ಥ ಆಗಿದ ಕ್ಷಣದಿಂದನು ಅನಿರುದ್ಧಗೂ ನನಗೂ ದೂರ ಜಾಸ್ತಿ ಆಗ್ತಾನೆ ಇದೆ. ಅದು ಎಷ್ಟು ದೂರ ಅಂದ್ರೆ ಕೆಲವು ಕ್ಷಣಗಳಲ್ಲಿ ನನ್ನಿಂದ ಅವನು ಶಾಶ್ವತವಾಗಿ ದೂರ ಆಗೋಗ್ಬಿಡ್ತಾನೆ. ಇವಾಗ ಇದರಿಂದ ನನಗಾಗ್ತಿರೋ ನೋವೆಷ್ಟು ಅಂದ್ರೆ ಜೀವನ ಪೂರ್ತಿ ಅನಿರುದ್ಧ ಮರೆಯಕ್ಕಾಗದೆ ಇರೋಷ್ಟು. ಪ್ರೀತಿ ಸಾಧಿಸ್ಬೇಕು ಅಂದ್ರೆ ಸಮಯ ತಗೊಳತ್ತೆ. ನಿನಗಷ್ಟು ಸಮಯ ಇಲ್ದಿರೋದ್ರಿಂದ ನೀನು ಪ್ರೀತಿಸ್ತಿದ್ಯಾ ಅಂತ ಒಂದ್ಸಲ ಅವನಿಗೆ ಹೇಳು. ಅನಿರುದ್ಧ ಈ ಕ್ಷಣನೇ ನಿನ್ ಜೊತೆ ಇರ್ತಾನೆ. ಇಲ್ಲ, ನಾನು ಹೇಳಕ್ಕಾಗಲ್ಲ. ನಾಗಮಣಿನ ತಗೊಂಡಿದ್ದೀನಿ ಅನ್ನೋ ಕೋಪದಲ್ಲಿ ಈ ಊರೂರು ಹಾಕಿರೋ ಶಾಪ ಹೋಗ್ಬೇಕು ಅಂತಂದ್ರೆ ಮೊದಲು ನಾಗಮಣಿ ಎಲ್ಲಿದೆ ಅಂತ ಹುಡುಕಿ ಚೌಡಮ್ಮ ತಾಯಿ ಗುಡಿ ಹತ್ರ ಅದನ್ನ ಇಡಬೇಕು. ಇಲ್ದೆ ಹೋದ್ರೆ ಈ ಊರಿಗೆ ಅನಿಷ್ಟ. ನಾಗಮಣಿನ ತಗೊಂಡಿದ್ದ ಕ್ಷಣನೇ ನನ್ನ ಮನ್ಸಲ್ಲಿರೋ ಮಾತನ್ನ ಅನಿರುದ್ಧಗೆ ಹೇಳ್ತೀನಿ. ಎಂಥ ಪರಿಸ್ಥಿತಿನಲ್ಲೂ ಈ ಮುಹೂರ್ತದಲ್ಲಿ ನನ್ನ ಭಾವನ ಜೊತೆ ನನಗೆ ಮದುವೆ ಆಗದೆ ಹೋದ್ರೆ ನನ್ನ ಭಾವ ನನಗೆ ಯಾವತ್ತೂ ಸಿಗಲ್ಲ. ಇಷ್ಟು ದಿನ ಪುಣ್ಯ ಪ್ರೀತಿ ಮಾಡದೆ ಇದ್ರು ನನ್ನ ಭಾವ ಕಾಯ್ತಾನೆ ಇದ್ದ. ಅದೇ ಏನಾದ್ರೂ ಪುಣ್ಯ ಪ್ರೀತಿಸ್ತಿದ್ದಾಳೆ ಅಂತ ಗೊತ್ತಾದ್ರೆ ಸಾಧ್ಯನೇ ಇಲ್ಲ. ಇಲ್ಲ, ಗೊತ್ತಾಗೋದಕ್ಕೆ ನಾನು ಬಿಡಲ್ಲ. ನಾಳೆ ನನ್ನ ಮದುವೆ ನಡೀಲೇಬೇಕು. ನಿನ್ನಲ್ಲಿ ಪ್ರೀತಿ ಹುಟ್ಟಿ ಅದಕ್ಕೆ ಜೀವ ಬಂದು ಇನ್ನು 3 ದಿನನೂ ಆಗಿಲ್ಲ. ನೀನೇ ಇಷ್ಟು ಕಷ್ಟಪಡ್ತಿದ್ರೆ ನೀನೇ ಜೀವ ಅನ್ಕೊಂಡ್ ಬದುಕ್ತಿರೋ ಅನಿರುದ್ಧ ನೀನ್ ಸಿಗಲ್ಲ ಅಂತ ಅನ್ಕೊಂಡು ಎಷ್ಟು ನೋವು ಪಡ್ತಿರ್ಬೇಕು. ಅವನ್ ನಿನ್ನ ಕಣ್ರೆಪ್ಪೆ ತರ ಕಾಪಾಡ್ಕೊಂಡ್ ಬಂದಿದ್ದಾನೆ. ಅವನ್ಗೆ ಎಲ್ಲಿಂದ ಯಾವ ತೊಂದ್ರೆ ಬರುತ್ತೋ ಅಂತ ಗೊತ್ತಾಗಲ್ಲ. ಹೋಗಿ ಅವನಿಗೆ ನೀನೇ ಜೊತೆ ಆಗಿರು. ಅದ್ ಹಾಗಲ್ಲ ಮಾಲಾ. ಇನ್ನೂ ತಡ ಮಾಡದೆ ಬೇಗ ಹೋಗು. ಆ ಪರಮೇಶ್ವರನೇ ನಿನ್ ಪ್ರೀತಿಗೊಂದು ದಾರಿ ತೋರಿಸ್ತಾನೆ. ಸರಿ, ನಾನು ಹೋಗಿ ಬರ್ತೀನಿ. ನೀನು ಹುಷಾರು. ಏನೇ ಪುಣ್ಯ, ನನ್ನ ಭಾವನ್ನೇ ಪ್ರೀತಿಸ್ತಾ ಇದ್ಯಾ? ಇವಾಗ ನಾನೇನಾದ್ರೂ ಸುಮ್ಮನೆ ಬಿಟ್ರೆ ಈ ಪುಣ್ಯ ನನ್ನ ಭಾವನ್ನ ತನ್ನ ಒಳಗ್ ಮಾಡ್ಕೊಂಡ್ಬಿಡ್ತಾಳೆ. ಇಲ್ಲ, ನನ್ನ ಭಾವನ್ ಜೊತೆ ಇಟ್ಟಿರೋ ಮುಹೂರ್ತದಲ್ಲೇ ನನ್ನ ಮದ್ವೆ ಆಗಬೇಕು. ಮದ್ವೆ ಆಗೇ ಆಗ್ತೀನಿ. ಅಮ್ಮ ಅರವಿಂದ, ಕಾಲಿಗೆ ಮೆಹಂದಿನೇ ಹಚ್ಚದೆ ಅಕ್ಷತೆ ಹಾಕ್ತಿದ್ಯಲ್ಲಮ್ಮ. ಅಯ್ಯೋ, ಯಾವುದೋ ಯೋಚನೆಯಲ್ಲಿ ಮರ್ತ್ಬಿಟ್ಟೆ. ಈಗಲೇ ಹಾಕ್ತೀನಿ. ಪುಣ್ಯ, ಮೆಹಂದಿ ತಗೊಂಬ ಅಮ್ಮ. ಅನಿರುದ್ಧಗೆ ಹಾಕ್ಬೇಕು. ಸರಿ ಅಮ್ಮ. ಅಮ್ಮ ಅವರೇ. ಅಮ್ಮ ಪುಣ್ಯ, ಏನು ಅಂದ್ಕೊಳ್ತೆ? ಅನಿರುದ್ಧಗೆ ಮೆಹಂದಿ ಹಾಕಮ್ಮ.
ಇದ್ರು ಅದನ್ನ ಹೇಳಕ್ಕಾಗ್ತಾ ಇದ್ದೀನಿ ಅನಿರುದ್ಧ್. ಅಮ್ಮ ಪುಣ್ಯ, ವಯಸ್ಸಲ್ಲಿ ನೀನು ಚಿಕ್ಕೋಳಾದ್ರೂ ಕೈ ಮುಗ್ದು ಕೇಳ್ಕೋತೀನಿ. ಅವನ ಕಣ್ಣಲ್ಲಿ ನೀರ್ ನೋಡ್ತಾ ಇದ್ರೆ ಈ ಹೆತ್ತ ತಾಯಿ ಕರುಳು ಚುರ್ರನ್ನುತ್ತಮ್ಮ. ಪರ್ಣಿಕಾ ಜೊತೆ ನಿಶ್ಚಿತಾರ್ಥ ಆದಾಗಿಂದ ಅವನು ಮನುಷ್ಯಂತರ ಇಲ್ವೇ ಇಲ್ಲ. ನನಗೇನು ಅರ್ಥ ಆಗ್ತಿಲ್ಲಮ್ಮ. ಅವನನ್ನು ಯಾವತ್ತು ನಾನು ಹೀಗೆ ನೋಡಿದ್ದೇ ಇಲ್ಲ. ಒಂದ್ ವೇಳೆ ಅವನು ಅಂದ್ಕೊಂಡ ಹಾಗೆ ನಿನ್ ಮನ್ಸಲ್ಲಿ ಅವನಿದ್ರೆ ಇಬ್ರು ಸೇರಿ ಎಲ್ಲಾದ್ರೂ ಓಡ್ ಹೋಗಿ ನಾನ್ ನಿಮಗ್ ಸಹಾಯ ಮಾಡ್ತೀನಿ. ಈ ವಿಷಯ ನಮ್ಮ ಮನೆಯವ್ರಿಗೆ ಗೊತ್ತಾದ್ರೆ ಜಾಸ್ತಿ ಅಂದ್ರೆ ಪ್ರಾಣ ತೆಗಿತಾರೆ. ಅಮ್ಮ, ಯಾಕೆ ಹಾಗೆ ಮಾತಾಡ್ತೀರಾ? ಹೌದಮ್ಮ, ನನ್ನ ಮಗನ ಖುಷಿಗಿಂತ ನನಗೆ ಬೇರೇನೂ ಬೇಕಾಗಿಲ್ಲ. ನಿಜವಾಗ್ಲೂ ನಿನ್ ಮನ್ಸಲ್ಲಿ ಅನಿರುದ್ಧ ಇದ್ರೆ ನೀವಿಬ್ರು ಸಂತೋಷವಾಗಿರೋದನ್ನ ನೋಡ್ಬೇಕು ಅನ್ಕೊಂಡಿದ್ದೀನಮ್ಮ. ಅಮ್ಮ, ಪ್ರೀತಿ ಅನ್ನೋದು ನಮ್ಮ ಮನಸ್ಸಿಗೆ ಗೊತ್ತಾಗ್ದೇನೆ ಹುಟ್ಟಬೇಕೇ ಹೊರತು ಒಬ್ರು ಬಲವಂತ ಮಾಡೋದ್ರಿಂದಲ್ಲ. ಈ ಥರ ಬಲವಂತ ಮಾಡೋದ್ರಿಂದ ಪ್ರೀತಿಸ್ತೀನಿ ಅನ್ನೋ ಫೀಲಿಂಗ್ಸ್ ಬಂದರೆ ಅದು ಪ್ರೀತಿ ಆಗಲ್ಲ. ನನಗಂಥ ಪ್ರೀತಿ ಬೇಡ. ನನ್ನ ಮನಸ್ಸಲ್ಲಿ ಮುಚ್ಚಿಟ್ಕೊಳಕ್ಕಾಗ್ದೇ ಇರೋಷ್ಟು ಪ್ರೀತಿ ಇದೆ ಅನಿರುದ್ಧ್, ಆದ್ರೆ ಹೇಳಕ್ಕಾಗ್ತಿಲ್ಲ. ಯಾವಾಗ್ಲೂ ಹೇಳ್ತೀಯ ಅಲ್ವಾ, ನಂಗೆ ನಿನ್ ಮೇಲಿರೋ ಪ್ರೀತಿ ನನ್ನ ಕಣ್ಣಲ್ಲಿ ಕಾಣಿಸ್ತಿದೆ ಅಂತ. ಇವಾಗ ಕಾಣಿಸ್ತಿಲ್ವಾ? ನಿಮ್ಗೆ ಯಾವ ಭಯನಮ್ಮ? ನನಗೆ ಅವಳು ಸಿಗ್ಲಿಲ್ಲ ಅಂದರೆ ಏನು ಮಾಡ್ಕೋತೀನೋ ಅಂತನಾ? ಅಲ್ವಾ ಅಮ್ಮ? ಹುಚ್ಚಮ್ಮ, ನಾನು ಏನೂ ಮಾಡ್ಕೊಳ್ಳಲ್ಲ. ನಿನ್ನ ಮಗನಿಗೆ ನೋವನ್ನ ಸಹಿಸ್ಕೊಳ್ಳೋದು, ಒಬ್ರು ಸಂತೋಷಕ್ಕೋಸ್ಕರ ನಾನು ಸಂತೋಷವಾಗಿದ್ದೀನಿ ಅಂತ ನಡ್ಸೋದು ನನಗೆ ಅಭ್ಯಾಸ ಆಗೋಗಿದೆಯಮ್ಮ. ನೋಡು, ನನ್ನ ಕಣ್ಣಲ್ಲಿ ಕಣ್ಣೀರು ಬರ್ತಿದ್ರು, ಆದರೂ ಮುಖದಲ್ಲಿ ನಗ್ತಿರೋ ಹಾಗೆ ನಟಿಸ್ಬೋದೇ ಹೊರತು ನನ್ನ ಕಣ್ಣಿಗೆ ನನಗೆ ಮೋಸ ಮಾಡೋಕ್ಕಾಗ್ತಿಲ್ಲಮ್ಮ. ಯಾವ ತಾಯಿ ಆದ್ರೂ ತನ್ನ ಮಗನ ಸಂತೋಷನ ಬಯಸ್ತಾಳೆ. ಆ ದೇವ್ರ ಹತ್ರ ಕೂಡ ಅದನ್ನೇ ಬೇಡ್ಕೋತಾಳೆ. ಆದ್ರೆ ಆ ದೇವ್ರು ನನ್ನ ಕೂಗನ್ನ ಕೇಳಿಸ್ಕೋತಿಲ್ಲ ಅನ್ಸುತ್ತೆ. ಏಯ್, ಹೇಳೋದನ್ನ ಸರಿಯಾಗಿ ಕೇಳಿಸ್ಕೊಳ್ಳಿ. ಅದೇನ್ ಮಾಡ್ತಿರೋ ನನಗ್ ಗೊತ್ತಿಲ್ಲ. ಇದ್ದಕ್ಕಿದ್ದಾಗೆ ನಾಗಮಂಡಲದಲ್ಲಿ ಭಯ ಹುಟ್ಟಬೇಕು. ಆ ಭಯಕ್ಕೆ ನಾಗಮಂಡಲ ಅಲ್ಲೋಲ ಕಲ್ಲೋಲ ಆಗ್ಬೇಕು. ಆ ಭಯ ಹೇಗಿರ್ಬೇಕು ಅಂದ್ರೆ, ಚಿಕ್ಕ ಶಬ್ದ ಕೇಳಿಸಿದ್ರು ಒಬ್ಬೊಬ್ರು ಎದೆಲು ನಡ್ಕ ಹುಟ್ಟಬೇಕು. ಊರು ತುಂಬಾ ಆರ್ತನಾದ ಕೇಳಿಸ್ತಾ ಇರ್ಬೇಕು.
ಒಬ್ಬೊಬ್ರಿಗೂ ನಾಗಮಂಡಲದಲ್ಲಿ ಬದುಕಕ್ಕಾಗದಿಲ್ವೇನೋ ಅಂತ ಭಯ ಹುಟ್ಟಬೇಕು. ಎಲ್ರ ಮನ್ಸಲ್ಲೂ ಈ ಊರಿಗೆ ಅನಿಷ್ಟ ಅಂಟ್ಕೊಂಡಿದೆ. ಅದು ಕೂಡ ನಾಗಮಣಿ ದೂರ ಆಗಿರೋದ್ರಿಂದ ಅಂತ ಆಲೋಚನೆ ಬರಬೇಕು. ಎಲ್ಲೇ ಇದ್ರೂ ಆ ಪುಣ್ಯನ ಹುಡುಕಿ ನಾಗಮಂಡಲಕ್ಕೆ ಕರ್ಕೊಂಡು ಹೋಗ್ಬೇಕು. ನನ್ ಭಾವ ನನಗ್ 3 ಗಂಟೆ ಹಾಕೋವರೆಗೂ ಅವಳನ್ನ ಇಲ್ಲಿಗೆ ಬರೋದಕ್ಕೆ ಬಿಡಬಾರ್ದು. ನಾಗಮಂಡಲದ ಜನನೇ ಇಲ್ಲಿಗೆ ಬರೋ ಥರ ಮಾಡ್ಬೇಕು. ಅರ್ಥ ಆಯ್ತಾ? ಅರ್ಥ ಆಯ್ತಮ್ಮ. ಪ್ರಾಣ ಭಯದಿಂದ ಪುಣ್ಯ ತನ್ನ ಊರಿಗೆ ಓಡೋಗ್ಬೇಕು ಅಷ್ಟೇ ಅಲ್ವಮ್ಮ? ಏಯ್ ಪುಣ್ಯ, ನೀನದ್ ಹೇಗ್ ಮದ್ವೆ ಆಗೋ ತನಕ ಇಲ್ಲೇ ಇರ್ತೀಯೋ ನಾನು ನೋಡ್ತೀನಿ. ಇಲ್ಲಿರೋ ಪ್ರತಿ ಕ್ಷಣನೂ ಒಂದೊಂದು ವರ್ಷದ ಥರ, ಹೆಜ್ಜೆ ಹೆಜ್ಜೆಗೂ ಪ್ರಾಣ ಸಂಕಟ ಅನುಭವಿಸೋ ಥರ ಆಗಿದೆ ನನ್ನ ಬದುಕು. ಅಪ್ಪಿ ತಪ್ಪಿ ಏನಾದ್ರೂ ನೀನು ಭಾವನ್ನ ಪ್ರೀತಿಸ್ತಿದ್ಯಾ ಅಂತ ಗೊತ್ತಾದ್ರೆ ನನಗ್ ಉಳಿಗಾಲ ಇರಲ್ಲ. ಒಂದ್ ಕಡೆ ಭಾವನ್ ಜೊತೆ ಮದ್ವೆ ಆಗ್ತಿದ್ರು ಕೂಡ ನನ್ನ ಮುಖದಲ್ಲಿ ಖುಷಿನೇ ಇಲ್ದೇ ಇರೋ ಥರ, ಪ್ರತಿ ಕ್ಷಣ ಏನಾಗುತ್ತೋ ಅಂತ ಭಯ ಪಡೋ ಥರ ಮಾಡ್ತಿರೋ ನಿನ್ನನ್ನ ಅಷ್ಟು ಸುಲಭವಾಗಿ ಬಿಡಲ್ಲ ಕಣೆ. ಎಲ್ಲದಕ್ಕೂ ಬೆಲೆ ಕಟ್ಟೋ ಥರ ಮಾಡ್ತೀನಿ. ನಿನ್ನ ನಾಗಮಂಡಲದ ಜನರ ಕೈಯಲ್ಲೇ ನಿನ್ ಹುಟ್ಟಿಗೆ ಅರ್ಥನೇ ಇಲ್ದೇ ಇರೋ ಥರ ನಾನು ಮಾಡದೆ ಹೋದ್ರೆ ನಾನೀ ಗರುಡ ವಂಶದ ಧನಂಜಯ ವರ್ಮನ ಮುದ್ದಿನ ಸೊಸೆ ಪರಿಣಿಕಾನೇ ಅಲ್ಲ. ಹೇ ಅನಿರುದ್ಧ್, ಕಂಗ್ರಾಟ್ಸ್ ಕಣೋ. ಹಲೋ. ಹಾಯ್ ಕಣೋ. ಹಾಯ್ ಹಾಯ್. ಹಾಯ್ ಅನಿರುದ್ಧ್. ಹಲೋ. ಏನೋ ಮದುಮಗನೆ, ಇನ್ 1 ದಿನದಲ್ಲಿ ಮದುವೆ. ಆದ್ರೆ ನಿನ್ ಲಕ್ ಏನಂದ್ರೆ 1 ಮಂತ್ ಇಲ್ಲೇ ಪ್ರಾಕ್ಟಿಕಲ್ಸ್ ಇರೋದು. ಎಲ್ರು ಸೇರಿ ಧೂಮ್ ಧಾಮ್ ಅಂತ ಮದ್ವೆ ಮಾಡ್ಸೋಣ. ಹೌದು, ನೀವೆಲ್ಲ ಹೇಗಿದ್ದೀರಾ? ನಾವೆಲ್ಲ ಚೆನ್ನಾಗಿದೀವ. ಆದ್ರೆ ಇಲ್ಲೇನೋ ನಾಗಮಣಿ, ನಾಗನಿಧಿ, ನಾಗಮಂಡಲ ಇದೆಯಂತಲ್ಲ, ಏನಾಕತೆ? ಒಂದ್ಸರಿ ಅಲ್ಲಿ ಹೋಗ್ಬೇಕು ಕಣೋ. ಅದ್ರ ಮೇಲೆ ಫುಲ್ಲು ರಿಸರ್ಚ್ ಮಾಡ್ಬೇಕು. ಹೇ ಮತ್ತೆ ಶುರು ಮಾಡ್ತೀಯಾ? ಹೊಸ ಮದುಮಗಂಗೆ ಹೇಳೋ ಮಾತಾ ಇದು? ಅಲ್ಲ ಅನಿರುದ್ಧ್, ಸ್ವಂತ ಅತ್ತೆ ಮಗಳನ್ನೇ ಮದ್ವೆ ಆಗ್ತಿದ್ಯಾ? ಒಂದಿನ ಮುಂಚೆ ಕರೆದಿದ್ಯಲ್ಲೋ? ಹಾಗೆಲ್ಲ ಏನಿಲ್ಲ ನಿಹಾರಿಕಾ, ಸಾರಿ. ಎಲ್ಲ ಸಡನ್ ಆಗಿ ಆಗ್ಬಿಡ್ತಷ್ಟೇ. ಬಾಮ್ಮ. ಅಮ್ಮ ಪರಿಣಿಕಾ, ಉತ್ತರ ದಿಕ್ಕಲ್ಲಿ ಗರುಡ ದೇವ್ರನ್ನ ಸ್ಮರಿಸ್ತಾ ಹೋಗು. ಒಂದ್ ಕಡೆ ಜೋರಾಗಿ ಗಾಳಿ ಬೀಸತ್ತೆ, ಅಲ್ಲೇ ನಿಂತ್ಕೋ. ನಿಂತು ಈ ದೀಪ ನೋಡ್ಕೊಂಡು, ಹೇ ಗರುಡ ದೇವ, ನಾನು ಭದ್ರಾವತಿಯ ಮುದ್ದಿನ ಮಗಳು ಧನಂಜಯ ವರ್ಮನಿಗೆ ಮುಂದಾಗೋ ಸೊಸೆ ಅಂತ. ನಾಳೆ ನನ್ಗೂ ನನ್ ಭಾವನ್ಗೂ ಮದ್ವೆ ಮಾಡೋದಿಕ್ಕೆ ದೊಡ್ಡೋರು ಒಳ್ಳೆ ಮುಹೂರ್ತ ನೋಡಿದ್ದಾರೆ. ನಿನ್ನ ಆಶೀರ್ವಾದ ಬೇಕು ಅಂತ ಬೇಡ್ಕೋ. ಆವಾಗ ಗರುಡ ದೇವ ಪ್ರತ್ಯಕ್ಷ ಆಗ್ತಾನೆ. ಅವನ್ನ ನೀನ್ ನೇರವಾಗಿ ನೋಡಕ್ ಆಗಲ್ಲ. ನೀನ್ ಈ ದೀಪದಲ್ಲಿ ಅವನ್ ರೂಪನ ನೋಡಿದ್ಮೇಲೆ ನಿಜ ರೂಪನ ನೋಡ್ಬೇಕು. ಅವನ್ಗೆ ತುಂಬಾ ಪ್ರಿಯವಾದಂತ ಈ ತುಳಸಿಯಿಂದ ಕಟ್ಟಿರೋ ಮಾಲೆನ ಅವನ್ ಕತ್ತಿಗೆ ಹಾಕ್ಬೇಕು. ಅವನ ಅನುಗ್ರಹ ನಿನ್ ಮೇಲಿದ್ರೆ ಯಾವುದೇ ಕೆಟ್ಟ ಶಕ್ತಿ ಆಗ್ಲಿ ಶತ್ರು ಆಗ್ಲಿ ನಿನ್ ಹತ್ರ ಕೂಡ ಬರೋದಿಲ್ಲ. ಒಂದ್ ವಿಷಯ ನೆನ್ಪಿಟ್ಕೋ, ಒಂಟಿಯಾಗೇ ಹೋಗ್ಬೇಕು. ಯಾವುದೇ ಶಬ್ದ ಬಂದ್ರೂ ಗರುಡ ನಾಮಸ್ಮರಣೆನ ನಿಲ್ಲಿಸ್ದೆ, ಹಿಂದೆ ತಿರುಗ್ ನೋಡ್ದೆ ಹೋಗ್ಬೇಕು. ಸರಿನಾ? ತಗೋ. ನೋಡಮ್ಮ, ಇದೆಲ್ಲದಕ್ಕಿಂತ ಮೊದಲು ಮದ್ವೆ ಆಗೋ ಗಂಡನ ಆಶೀರ್ವಾದ ತಗೊಂಡು ಹೋಗ್ಬೇಕು, ಗೊತ್ತಾಯ್ತಾ?
ಹೋಗ ಆಶೀರ್ವಾದ ತಗೊಂಡ್ ಬಮ್ಮ. ಹೋಗ್ ಬರ್ತೀನಮ್ಮ. ಹೋಗು. ಗೋವಿಂದ ಗೋವಿಂದ ಜಯ ಗೋವಿಂದ 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 ಭಜ ಗೋವಿಂದ. ಭಾವ, ಗರುಡ ದೇವನ ಆಶೀರ್ವಾದ ತಗೊಳಕ್ ಹೋಗ್ತಾ ಇದ್ದೀನಿ. ನೀನು ಆಶೀರ್ವಾದ ಮಾಡು ಭಾವ. ಭಾವ, ಹುಟ್ಟಿದಾಗಿಂದ ನಿನ್ನ ಅತ್ತೆ ಮಗಳಾಗಿರೋ ನಾನು ಇನ್ನೊಂದು ಗಂಟೆಲಿ 3 ಗಂಟು ಅನ್ನೋ ಸಂಬಂಧದ ಜೊತೆ ಗಂಡ ಹೆಂಡತಿ ಆಗ್ತಾ ಇದ್ದೀವಿ. ಈ ಕ್ಷಣಕ್ಕೋಸ್ಕರ 20 ವರ್ಷದಿಂದನೂ ಕಾಯ್ತಾ ಇದ್ದೀನಿ ಭಾವ. ನನಗೀಗ್ಲೂ ಹಳೆದಿಲ್ಲ ನೆನಪಾಗುತ್ತೆ ಭಾವ. ಸೀತಾರಾಮರ ಕಲ್ಯಾಣ ಆಗ್ತಿರ್ಬೇಕಾದ್ರೆ ನಮ್ಮಮ್ಮನ ಹತ್ರ, ಅಮ್ಮ ಮದ್ವೆ ಅಂದ್ರೆ ಏನಮ್ಮ, ಗಂಡ ಹೆಂಡತಿ ಅಂದ್ರೆ ಏನಮ್ಮ ಅಂತ ಕೇಳಿದ್ದೆ. ಈಗ ಹೇಳಿದ್ರೆ ನಿನ್ಗದ ಅರ್ಥ ಆಗಲ್ಲ, ನಿನ್ ಭಾವನೆ ನಿನ್ ಗಂಡ ಅಂತ ಹೇಳಿದ್ರು. ಆ ಕ್ಷಣದಿಂದನೂ ನಾನ್ ನಿನ್ನನ್ನ ಯಾವಾಗ ಮದ್ವೆ ಆಗ್ತೀನಿ, ಯಾವಾಗ ನಾವು ಗಂಡ ಹೆಂಡತಿ ಆಗ್ತೀವೋ, ನಿನ್ ಜೊತೆ 7 ಹೆಜ್ಜೆ ಹಾಕಿ ಜೀವನನ ನಿನ್ ಜೊತೆ ಯಾವಾಗ ಹಂಚ್ಕೋತೀನೋ, ಇದೆ ಈ ಥರ ಕನ್ಸುಗಳ ಜೊತೆನೆ 20 ವರ್ಷ ಕಳೆದು ಬಿಟ್ಟೆ ಭಾವ. ನನ್ನ ಆಸೆನ ಕೇಳಿಸ್ಕೊಂಡ ದೇವರು ಇವತ್ತು ನನ್ನನ್ನ ನಿನ್ನನ್ನ ಒಂದು ಮಾಡ್ತಿದ್ದಾನೆ ಭಾವ. ಈಗ ನನಗೆಷ್ಟು ಖುಷಿ ಆಗ್ತಿದೆ ಅಂದ್ರೆ, ಹುಟ್ಟಿದ ಮಗುನ ಹೆತ್ತ ತಾಯಿ ತನ್ನ ಕೈಯಲ್ಲಿ ಹಿಡ್ಕೊಂಡಿದ್ದ ಕ್ಷಣ ಹೆರಿಗೆ ನೋವನ್ನೆಲ್ಲ ಮರೆತು ಬಿಡ್ತಾಳೆ ನೋಡು, ಹಾಗನ್ನಿಸ್ತಿದೆ ಭಾವ. ಐ ಲವ್ ಯು ಭಾವ, ಐ ಲವ್ ಯು ಸೋ ಮಚ್. ಪುಣ್ಯ, ನನ್ನ ಜೀವನ ಹೇಗಿದ್ರೂ ನಾಶ ಆಗೋಯ್ತು. ಇವಾಗ ಇಷ್ಟ ಇಲ್ದಿರೋ ಮದುವೆ ಮಾಡ್ಕೊಂಡು ಪರ್ಣಿಕನ್ ಜೊತೆ ಸಂತೋಷವಾಗಿರಕ್ಕಾಗಲ್ಲ. ಪರ್ಣಿಕನ್ ಜೀವನನೂ ನಾಶ ಮಾಡಕ್ಕಾಗಲ್ಲ. ಪುಣ್ಯ, ಇನ್ನು 1 ಗಂಟೆಯಲ್ಲಿ 3 ಗಂಟೆಯಿಂದ 3 ಜನರು ಲೈಫ್ ಹಾಳಾಗುತ್ತೆ. ನಿನ್ ಮನ್ಸಲ್ಲಿರೋದು ಹೇಳಿದ್ರೆ ಇದಕ್ಕೊಂದು ಪರಿಹಾರ ಸಿಗುತ್ತೆ. ಇನ್ನೂ ಇದಕ್ಕೆಲ್ಲ ಕಾಲ ಮಿಂಚಿಲ್ಲ ಪುಣ್ಯ. ನಿನಗೆ ನಾನಂದ್ರೆ ಇಷ್ಟ ಅಂತ ಒಂದೇ ಒಂದ್ಸಲ ಹೇಳು ಪುಣ್ಯ. ನಾನು ಏನ್ ಹೇಳ್ತಾ ಇದ್ದೀನಿ, ನನ್ನ ಪರಿಸ್ಥಿತಿ ನಿನಗೆ ಅರ್ಥ ಆಗ್ತಿಲ್ವಾ ಪುಣ್ಯ? ನನ್ನ ಕ್ಷಮಿಸ್ಬಿಡು ಅನಿರುದ್ಧ್. ನಾನೇನು ಹೇಳಕ್ಕಾಗಲ್ಲ, ನಾನೇನು ಮಾತಾಡಕ್ಕಾಗಲ್ಲ. ನನ್ನ ಮನ್ಸಲ್ಲಿರೋ ಮಾತನ್ನ ನಿನಗ್ ಮುಂಚೆನೆ ಹೇಳಾಗಿದೆ. ಮತ್ತೆ ಮತ್ತೆ ಅದನ್ನೇ ಕೇಳಿದ್ರೆ ಇನ್ನೊಂದ್ಸಲ ಇದನ್ನು ಹೇಳೋದಿಲ್ಲ ಅನ್ಸುತ್ತೆ. ಅನಿರುದ್ಧ್, ನೀನ್ ಪುಣ್ಯನ್ ಪ್ರೀತಿಸ್ತಿದೀಯಾ? ಮತ್ತೆ ಈ ಹುಡುಗಿನ ಪ್ರೀತಿಸಿ ಪರ್ಣಿಕನ್ ಜೊತೆ ಮದ್ವೆನಾ? ಅಷ್ಟಕ್ಕೂ ಏನ್ ನಡೀತಾ ಇದೆ? ನಾವು ನಮ್ಮ ಜೀವನದಲ್ಲಿ ಎಷ್ಟೋ ಆಸೆನ ಇಟ್ಕೊಂಡಿರ್ತೀವಿ, ಆದ್ರೆ ಎಲ್ಲ ನಡೆಯಲ್ಲ. ಹಾಗೇನೆ
ನನ್ನ ಜೀವನದಲ್ಲೂ ಪುಣ್ಯ ಇರಬೇಕು, ಪುಣ್ಯನ ಜೊತೆನೆ ನನ್ನ ಜೀವನ ಅಂತ ನಾನು ಅಂದ್ಕೊಂಡಿದ್ದೆ ನಿಹಾರಿಕಾ. ಆದರೆ ಅದು ಈಡೇರಲ್ಲ ಅಂತ ಗೊತ್ತಾದ್ಮೇಲೆ ಪ್ರೀತಿ ಬಗ್ಗೆ ನಂಗೆ ನಂಬಿಕೆನೆ ಹೊರಟೋಗ್ತಾ ಇದೆ. ಅನಿರುದ್ಧ್, ನೀನೇನೋ ಮಾತಾಡ್ತಾ ಇರೋದು? ಜೀವನದಲ್ಲಿ ಪ್ರೀತಿಗೋಸ್ಕರ ಏನ್ ಬೇಕಾದ್ರೂ ಕಳ್ಕೊಬೋದು, ಆದ್ರೆ ಪ್ರೀತಿನ ಕಳ್ಕೋಬಾರ್ದು ಅಂತ ಎಲ್ರನ್ನೂ ಎದುರಿಸಿ ನಿನ್ ಫ್ರೆಂಡ್ಸ್ಗೆ ಮದುವೆ ಮಾಡಿಸಿರೋ ನೀನೇ ಹೀಗೆ ಮಾತಾಡ್ತಿದ್ರೆ ನಗು ಬರ್ತಿದೆ ಕಣೋ. ಶ್ರೀನು, ನಮ್ಮ ಒಬ್ರಿಗೆ ಪ್ರೀತಿ ಇದ್ರೆ ಸಾಲದು ಕಣೋ. ನಾವು ಪ್ರೀತಿಸೋರು ಕೂಡ ನಮ್ಮನ್ನು ಪ್ರೀತಿಸ್ಬೇಕು. ಪುಣ್ಯಂಗೆ ನನ್ನ ಮೇಲೆ ಪ್ರೀತಿ ಇದ್ರು ಅವಳು ಹೇಳಲ್ಲ. ನನ್ನ ಹಣೆ ಬರದಲ್ಲಿ ಇದೇ ಬರೆದ್ಮೇಲೆ ಯಾರೂ ಏನೂ ಮಾಡೋಕ್ಕಾಗಲ್ಲ.